ಈ ಬಿಸ್ನೆಸ್ ಮ್ಯಾನ್ ಒಬ್ಬ ದುಷ್ಟ. ಇವನಿಗೆ ಇಂಡಿಯಾ ಒಂದು ಲ್ಯಾಬ್ ಇದ್ದಂಗೆ. ನಮ್ಮ ಮೇಲೆ ಬೇಕಿರೋದು ಬೇಡದಿರೋದು ಎರಡನ್ನೂ ಪ್ರಯೋಗ ಮಾಡ್ತಾನೆ. ಲೋಕದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಅವನು ಜೆನೆಟಿಕಲಿ ಮಾಡಿಫೈಡ್ ಫುಡ್ ನ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನೆ. ಅಮೆರಿಕನ್ ಫಾಸ್ಟ್ ಫುಡ್ ಕಂಪ್ನೀಸ್ ಎಲ್ಲ ಅವನದೇ ದಂಧೆ. ಸ್ವೀಟ್ ಕಾರ್ನ್ ಇಂದ ಹಿಡಿದು ಬೇಬಿ ಕಾರ್ನ್ ವರ್ಗೂ ಏನೇ ತಿಂದ್ರು ನಿಮಗೆ ಬೇಬಿ ಆಗದಂಗ್ ನೋಡ್ಕೊಂತಾನೆ. 2030 ಅಷ್ಟೊತ್ತಿಗೆ ಡಿಪಾಪ್ಯುಲೇಷನ್ ಮಾಡೋದೇ ಅವನ ಪ್ಲಾನ್. ಈ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಸಾಕಷ್ಟು ಬಾರಿ ಅವನ ಹೆಸರು ಫೋಟೋ ಎಲ್ಲ ಬಂದಿದೆ. ಆಕಾಶದಲ್ಲಿ ಯಾವ್ದೋ ಕೆಮಿಕಲ್ ಸ್ಪ್ರೇ ಮಾಡ್ತಾ ಇದ್ದಾನೆ ಭೂಮಿ ಮೇಲೆ ಟೆಂಪರೇಚರ್ ಕಮ್ಮಿ ಮಾಡಕ್ಕಂತೆ. ಇದರಿಂದ ಮುಂದೆ ಲಾಂಗ್ ಟರ್ಮ್ ಅಲ್ಲಿ ಸಾಕಷ್ಟು ಎಫೆಕ್ಟ್ ಇದೆ. ಈ ಭೂಮಿ ಇನ್ನು ಏನೇನ್ ಮಾಡ್ತಾನೋ ಗೊತ್ತಿಲ್ಲ. ಇನ್ನೂ ಒಂದು ರೂಮರ್ ಇದೆ, COVID-19 ಲ್ಯಾಬ್ ಅಲ್ಲಿ ಇವನೇ ಅಂತ ಕ್ರಿಯೇಟ್ ಮಾಡಿದ್ದು. ಯಾಕೆ ಅಂದ್ರೆ ಸೇಮ್ ರೀಸನ್, ಡಿಪಾಪ್ಯುಲೇಷನ್. ವ್ಯಾಕ್ಸಿನ್ ಕೂಡ ಇತ್ತು, ಆಮೇಲೆ ಅದನ್ನ ಮಾರ್ಕೆಟಿಗೆ ಬಿಟ್ಟ. ಇದೇ ರೀತಿ ವಿಂಡೋಸ್ ಕಂಪ್ಯೂಟರ್ಗೆ ಅವನೇ ಎಷ್ಟೊಂದು ವೈರಸ್ ಕ್ರಿಯೇಟ್ ಮಾಡಿದ್ದ. ಯಾಕೆ ಅಂದ್ರೆ ಆಂಟಿ ವೈರಸ್ ಸಾಫ್ಟ್ವೇರ್ ಸೇಲ್ ಮಾಡಕ್ಕೆ. ಈ ವೈರಸ್ಸು ಆಂಟಿ ವೈರಸ್ ದಂಧೆ ಎಲ್ಲ ಮೊದಲು ಮಿಷಿನ್ ಮೇಲೆ, ಇವಾಗ ಮನುಷ್ಯರ ಮೇಲೆ. ಇದೇ ಕಾರಣಕ್ಕೆ ಅವನ ಮಗಳ ಫ್ರೆಂಡ್ಸು ಅವಳಿಂದ ದೂರ ಆದ್ರು. ಈ ಮೂದೇವಿಗೆ ಮರ ನೆಡೋದು ಇಷ್ಟ ಇಲ್ವಂತೆ. ಇವನ್ ಪ್ರಕಾರ ಅದು ಸೈಂಟಿಫಿಕ್ ಅಲ್ವಂತೆ, ಮೂಢನಂಬಿಕೆ ಅಂತೆ. ಮರಗಳಿಂದ ಏನೂ ಪ್ರಯೋಜನ ಇಲ್ವಂತೆ. ಈ ಅಂಕಲ್ ವೈರಸ್ಗೆ ಆಂಟಿ ವೈರಸ್ ಇದೆಯಾ?